ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಿನ್ನೆಯ ವ್ಲಾಗಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ತೋರಿಸ್ದೆ. ಸೊ ನಿನ್ನೆ ನೈಟ್ ತುಂಬಾ ಟಯರ್ಡ್ ಆಗಿತ್ತು, ಸೊ ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಬೆಳಿಗ್ಗೆ 3 ಗಂಟೆಗೇನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಗೇನ್ ಸ್ನಾನ ಮಾಡಿಕೊಂಡು ಇಲ್ಲಿ ದೇವರಿಗೆ ಬ್ಲೌಸ್ ಪೀಸ್ನ ಉಡ್ಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೈಟು ಜಸ್ಟ್ ಬ್ಲೌಸ್ ಪೀಸ್ ಅಲ್ವಾ, ಆರಾಮ್ಸೆ ಉಡಿಸ್ಬೋದು ಅಂತ ಮಲ್ಕೊಂಡ್ಬಿಟ್ಟೆ. ಬಟ್ ಮಾರ್ನಿಂಗ್ ಎದ್ದಾಗ್ಲೇ ಗೊತ್ತಾಗಿದ್ದು. ಸೊ ಅಗೇನ್ 2-3 ವೀಡಿಯೋಸ್ನ ನೋಡಿ ಆ್ಯಂಡ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದ್ದು ಅಂತ ಹೇಳಿದ್ರೆ, ಅದನ್ನ ಕಾಟನ್ ಬ್ಲೌಸ್ ಪೀಸ್ ತರಬೇಕಿತ್ತು, ಅದು ಕಾಟನ್ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಉಡ್ಸೋದಕ್ಕೆ ಕಷ್ಟ. ಒಂದ್ಸಲ ಅನ್ನಿಸ್ತು ನೈಟೇನೆ ಪ್ರಿಪೇರ್ ಮಾಡ್ಕೊಬೇಕಿತ್ತು ಅಂತ. ಸೊ ಅದಾದಮೇಲೆ ಹಾಗೂ ಪಿನ್ ಮಾಡಿಕೊಂಡೆ. ಅದಾದಮೇಲೆ ಸ್ಟ್ಯಾಂಡ್ ಇಟ್ಟು, ಇದು ತುದಿ ಬಾಳೆ ಎಲೆ, ಸೊ ಬಾಳೆ ಎಲೆನ ಇಟ್ಟು 1 ಲೋಟ ಅಕ್ಕಿ ಆಗಿದೆ. ಆ್ಯಂಡ್ ನಾನು ಯಾವುದೋ ಬೇರೆ ವೀಡಿಯೋಸಲ್ಲಿ ನೋಡಿದ್ದು ಈ ಥರ ಅಕ್ಕಿ ಇಟ್ಟು 1 ಗ್ಲಾಸಲ್ಲಿ ಅದಾದಮೇಲೆ ನಾವು ಕಳಶನ ತೆಗಿಬೇಕಾದ್ರೆ ನೋಡಿದ್ರೆ ಅಕ್ಕಿ ಹೆಚ್ಚಾಗಿರುತ್ತೆ ಅಂತ. ಸೀರಿಯಸ್ಲಿ ಅದು ನಿಜ ಅಂತ ಅನ್ನಿಸ್ತು ನನಗೆ. ಸೊ ನಾನು ಕಳಶನ ತೆಗ್ದಾಗ ನಾನು ಎಷ್ಟು ಅಕ್ಕಿ ಹಾಕಿದ್ದೆ ಅಲ್ಲ, ಲೋಟದಲ್ಲಿದ್ದ ಜಾಸ್ತಿ ಇತ್ತು. ಸೊ ಅದು ಹಾಗಿದ್ರೆ ದೇವರು ನಮಗೆ ಒಲ್ದಿದ್ದಾರೆ ಅಂತ ಅರ್ಥ ಅಂತ ಹೇಳಿದರು. ಸೊ ಹಾಗಾಗಿ ಅದು ನಿಜವಾಗ್ಲೂ ನಾನು ಸುಳ್ಳು ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ನನಗೆ ರಿಯಲ್ ಆಗಿ ಅನುಭವ ಆದಾಗ್ಲೇ ಗೊತ್ತಾಗಿದ್ದು. ಸೊ ನೋಡಿ, ಈ ಥರ ಜಸ್ಟ್ ಪ್ಲೇಟ್ಸ್ನ ಮಾಡಿಕೊಂಡು ಈ ಥರ ಹಾಕಿ ಪಿನ್ ಹಾಕೋದು ಅಷ್ಟೇ. ಅದಾದಮೇಲೆ ನಾನು ಇಲ್ಲಿ ಕಳಸಕ್ಕೆ ಅರಿಶಿನ, ಕುಂಕುಮ, ಇದು ಬಂದು ಕವಡೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಗುಲ್ಗಂಜಿಗಳು ಆ್ಯಂಡ್ ಡ್ರೈ ಫ್ರೂಟ್ಸು. ಸೊ ದೇವರಿಗೆ ಏನೇನು ಬೇಕೋ ಅದಷ್ಟನ್ನು ನೀವು ಅಂಗಡಿಲಿ ಹೋಗಿ ಕೇಳಿದ್ರೆ ಕಳ್ಸಕ್ಕೆ ಹಾಕೋ ಥಿಂಗ್ಸ್ ಅಂತ ಅವರೇ ಕೊಡ್ತಾರೆ. ಅದಾದಮೇಲೆ ತೆಂಗಿನಕಾಯಿ ಕೂಡ ರೆಡಿ ಮಾಡಿಕೊಂಡೆ. ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಬೇಗ ಪೂಜೆ ಮುಗಿಸ್ಕೊಬೇಕಾಗಿತ್ತು. ಸೊ ಅದಾದಮೇಲೆ ದೇವರಿಗೆ ಮುಖವಾಡಕ್ಕೆ ಅಲಂಕಾರನ ಮಾಡಿದೆ. ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇಯರ್ ಆಗಿರೋದ್ರಿಂದ ಸಿಂಪಲ್ ಆಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ತಾ ಇದ್ದೀನಿ. ಮೊದಲು ಕಣ್ಣಿಗೆ ಈ ಥರ ಐಲೈನರಲ್ಲಿ ನೀಟಾಗಿ ಈ ಥರ ಹಚ್ಕೊಂಡೆ. ಆ್ಯಂಡ್ ಅದಾದಮೇಲೆ ದೇವಿಗೆ ಅರಿಶಿನ ಹಚ್ಚಿದ್ವಿ. ಈ ಥರ ನೀರನ್ನು ಹಾಕೊಂಡು ಹಚ್ಚಿದ್ರೆ ಸೊ ಅದು ಹಿಡಿಯುತ್ತೆ ಫೇಸಿಗೆ ಅಂತ. ನಂತರ ಕೆಂಪು ಕಲರ್ ಕುಂಕುಮಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲೇ ಬೊಟ್ಟನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಅದನ್ನೇ ತುಟಿಗೆ ಕೂಡ ಹಚ್ಚಿದೆ. ಕೆಲವೊಬ್ರು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ನಾಮನೆ ಬಳಸಿದ್ದೀನಿ. ಕಳಸನೆಲ್ಲ ದೇವ್ರ ಮನೆಯಲ್ಲಿಟ್ಟು ಮುಖವಾಡ ಎಲ್ಲದನ್ನು ಹಾಕ್ತೆ. ನಂತರ ಈ ಥರ ತಾಳಿ ಕಟ್ಟೋದು, ಅಂದರೆ ಅರಿಶಿನ ಕೊಂಬಲ್ಲಿ ತಾಳಿ ಮಾಡಿ ಕಟ್ಟೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಆ್ಯಂಡ್ ತಾವರೆ ಹೂವು ಕೂಡ ತಂದಿದ್ದೆ. ಸೊ ಈ ಥರ ನೀಟಾಗಿ ಅಲಂಕಾರ ಮಾಡಿದೆ. ಅರೌಂಡ್ 5-10ಗೆಲ್ಲ ನಾನು ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿತ್ತು, ಅಂದರೆ ಅಲಂಕಾರ ಎಲ್ಲ ಮುಗಿಸಿ ಇವಾಗ ನಾನು ದೀಪನ ಕಚ್ತಾ ಇದ್ದೀನಿ. ಒಂಥರ ಮನಸ್ಸಿಗೆ ದೇವ್ರನ್ನ ನೋಡೋಕ್ಕೆ ಒಂಥರ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳ್ಬೋದು. ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಸಿಂಪಲ್ಲಾಗಿ ಮಾಡಿದ್ರು ಕೂಡ ನನಗೆ ಮನಸ್ಸಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇತ್ತು. ಆ್ಯಂಡ್ 5 o'clock 5:15 ಯಾರೂ ಎದ್ದು ಇರಲಿಲ್ಲ. ಸೊ ತುಂಬ ಸೈಲೆಂಟಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ವೆಹಿಕಲ್ ಸೌಂಡ್ಸು ಏನೂ ಇರಲಿಲ್ಲ ಅಲ್ಲ, ತುಂಬ ಸೈಲೆಂಟಾಗಿ ಪ್ರಶಾಂತವಾಗಿತ್ತು. ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಂಡೆ ಆ್ಯಂಡ್ ತುಂಬಾ ಚೆನ್ನಾಗಿ ಪೂಜೆ ಆಯಿತು. ಆ್ಯಂಡ್ ಇವಾಗ ಹಬ್ಬ ಎಲ್ಲ ಆಯಿತು ಗೈಸ್. ಆಲ್ಮೋಸ್ಟ್ ಇವಾಗ 5:30 ಆಗ್ತಾ ಬರ್ತಾಯಿದೆ. ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ವರಮಹಾಲಕ್ಷ್ಮಿ ಒಳ್ಳೆದು ಮಾಡಿದ್ರೆ ಸಾಕು. ಹ್ಯಾಪಿ ಹಬ್ಬ. ಆ್ಯಂಡ್ ಎಲ್ಲರೂ ಎದ್ದೇಳೋ ಅಷ್ಟರೊಳಗಡೆ 7:30 ಆಗಿತ್ತು. ಸೊ ಅವರೆಲ್ಲ ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ರು. ಸೊ ನಾನು ನಿನ್ನೆ ಹೂರ್ಣನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಇಲ್ಲಿ ಒಬ್ಬಟ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೊದಲು ಕಣ್ಕನ ಈ ಥರ ಸ್ವಲ್ಪ ತೆಳ್ಳಗೆ ಬರೋ ಥರನೇ ಕಣ್ಕನ ತೊಗೊಳ್ಳಿ. ಸೊ ಜಾಸ್ತಿ ಮೈದಾ ಹಿಟ್ಟಾದರೆ ಚೆನ್ನಾಗಿರಲ್ಲ ಒಬ್ಬಟ್ಟು. ಸೊ ಅದನ್ನು ಈ ಥರ ಕೈಯಲ್ಲಿ ನೀಟಾಗಿ ಹರಡ್ಕೊಂಡು ಏನು ಹೂರ್ಣನ ಮಾಡಿಟ್ಟಿದ್ದೀವಲ್ವ, ಸೊ ಅದನ್ನು ಅದರೊಳಗಡೆ ಹಾಕಿ ಈ ಥರ ಫಿಲ್ ಮಾಡ್ಕೊಬೇಕು. ಸೊ ಆಯಿಲ್ನ ಜಾಸ್ತಿ ಯೂಸ್ ಮಾಡಿ, ಸೊ ಆವಾಗ ನಿಮಗೆ ಅಂಟೋದಿಲ್ಲ. ನಾನಿಲ್ಲಿ ಬಾಳೆ ಎಲೆನ ತೊಗೊಂಡಿದ್ದೀನಿ. ನನಗೆ ಬಾಳೆ ಎಲೆಯಲ್ಲಿ ಒಬ್ಬಟ್ಟು ಮಾಡೋದಕ್ಕೇ ತುಂಬ ಇಷ್ಟ. ಸ್ವಲ್ಪನೂ ಸ್ಟಿಕ್ಕಿ ಆಗೋದಿಲ್ಲ ಆ್ಯಂಡ್ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ಈ ಥರ ನೀಟಾಗಿ ತಟ್ಕೊಂಡು ಅದಾದಮೇಲೆ ಬೇಯಿಸ್ಕೊಬೇಕು. ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ಒಬ್ಬಟ್ಟನ್ನು ಮಾಡಿದ್ರೆ ಒಬ್ಬಟ್ಟೆಲ್ಲ ಮಾಡಿ ಇವಾಗ ಸಿಗಿ ಮತ್ತು ವಿಶ್ವಸ್ನಾನಕ್ಕೆ ಹೋಗಿದ್ದಾರೆ. ನನ್ನ ತಮ್ಮ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಿ ಎಲ್ಲ ಇಟ್ಬಿಟ್ಟು ನೈವೇದ್ಯನ ಊಟ ಮಾಡ್ತೀವಿ ಅಷ್ಟೇ.
ರುಹಿ ರೆಡಿಯಾಗಿ ಬಂದಿದ್ದಾಳೆ ಹಿಂಗೆ. ಮಮ್ಮಿ ಮಾಡಪ್ಪ. ಮಮ್ಮಿ ಕಾಪಾಡಪ್ಪ. ಇದೆಲ್ಲ ಮುಟ್ಬಾರ್ದು. ನಮಸ್ಕಾರ ಮಾಡಿ, ಇಲ್ಲಿ ನಮಸ್ಕಾರ ಮಾಡಿ. ಜಾಣ. ಬಾಯ್. ಇವಾಗ ರೆಡಿ ಎಲ್ಲ ಆಯಿತು. ಈಗ ದೇವ್ರಿಗೆ ನೈವೇದ್ಯ ಮಾಡಬೇಕು. ಪೂಜೆ ಮಾಡಿ ಎಲ್ಲರೂ ಊಟ ಮಾಡೋದು. ಒಬ್ಬಟ್ಟು, ಕೋಸಂಬರಿ, ಪಲಾವ್ ಮತ್ತು ಅನ್ನ ಸಾಂಬಾರು. ಮಮ್ಮಿ ಒಳ್ಳೇದು ಮಾಡಪ್ಪ. ಇಬ್ರು ಮಾಡೋಣ ನಾನು ಮಾಮಿ ತಂಗಿ. ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಹೆಂಗಿದೆ ಬ್ರದರ್? ತುಂಬ ಚೆನ್ನಾಗಿದೆ. 15 ದಿನ ಆಗಿತ್ತು ರೈಸ್ ತಿಂದು ಮತ್ತೆ ನಮ್ಮ ಮನೆ ಫುಡ್ ತಿಂದು ಸಕ್ಕತ್ತಾಗಿ. ಇವಾಗ ನನ್ನ ಹಸ್ಬೆಂಡ್ ನನಗೆ ವೆಯ್ಟ್ ಮಾಡ್ತಾವ್ರೆ. ಆದ್ರೂ ಉಂಡೆ ಎಲ್ಲ ತಿಂತಿದ್ದಾರೆ. ಇದ್ಬಿಟ್ರೆ ಬರೀ ಗೊತ್ತಿಲ್ಲ ತಿಂದಿಲ್ಲ. ಸೊ ನಾವು ಒಬ್ಬಟ್ಟು, ಕೋಸಂಬರಿ, ಪಲಾವು ಎಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಒಳ್ಳೆ ಬ್ಯಾಟಿಂಗ್ ಅಷ್ಟೇ ಗೈಸ್. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಆ್ಯಂಡ್ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು. ನಾನು ಫಸ್ಟ್ ಟೈಮ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಟೈಮಿಂದ ಇನ್ನೂ ಬೆಟರ್ ಆಗ್ತೀನಿ ಅನಿಸುತ್ತೆ. ಸೊ ಫಸ್ಟ್ ಟೈಮ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ಸು ಆ್ಯಂಡ್ ಆ್ಯಂಗ್ಸೈಟಿ ಎಲ್ಲ ಇರುತ್ತೆ. ಸೊ ಟೋಟಲಿ ತುಂಬಾ ಚೆನ್ನಾಗಾಯಿತು ಹಬ್ಬ. ಆ್ಯಂಡ್ ಊಟ ಕೂಡ ಆಯಿತು. ಎಲ್ಲರದು ಭರ್ಜರಿಯಾಗಿ ಊಟ ಮಾಡಿದ್ವಿ ಒಟ್ಟು. ಇವಾಗ ಹಬ್ಬ ಎಲ್ಲ ಆಯಿತು ಗೈಸ್. ಆ್ಯಂಡ್ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ವರಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಊಟ ಕೂಡ ಮಾಡಿದ್ವಿ. ಬೆಳಿಗ್ಗೆನೇ ತಿಂಡಿಗೇ ಅಡುಗೆ ಮಾಡಿಬಿಟ್ಟಿದ್ದೆ, ಲೈಕ್ ಪಲಾವ್ ಅದೆಲ್ಲ. ಸೊ ಒಟ್ಟಿಗೆ ತಿನ್ಕೊಂಬಿಟ್ವಿ. ಸೊ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಆ್ಯಂಡ್ ಇವಾಗ ಬಂದು ಕುಂಕುಮ ಕೂಡ ತೊಗೊಂಡೋದ್ರು. ಸೊ ಡ್ರೆಸ್ ಕೂಡ ಚೇಂಜ್ ಮಾಡಿದೆ. ಅಷ್ಟೇ ಗೈಸ್, ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಆ್ಯಂಡ್ ಹಬ್ಬಕ್ಕೆ ಎಷ್ಟು ಕ್ಲೀನ್ ಮಾಡಿದ್ವೋ, ಸೊ ಹಬ್ಬ ಆದಮೇಲೆ ಅಷ್ಟೇ ಕ್ಲೀನ್ ಮಾಡಬೇಕು. ಆ್ಯಂಡ್ ಇವಾಗ ಊರಿಗೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ. ಸಡನ್ನಾಗಿ ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ಸಡನ್ನಾಗಿ ಫಿಕ್ಸ್ ಆಯಿತು. ಇವಾಗ ಅಗೇನ್ ಮನೆಯೆಲ್ಲ ಇನ್ನೊಂದ್ಸಲ ಕ್ಲೀನ್ ಮಾಡಿ ಅದಾದಮೇಲೆ ಊರಿಗೆ ಹೊರಡಬೇಕು. ಆ್ಯಂಡ್ ಅಷ್ಟೇ ಗೈಸ್, ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೈನ್ ಕಿಶಿ ಅವಳು ಆ ಬಳೆನ ಬಿಡ್ತಾನೆ ಇಲ್ಲ ಗೈಸ್. ಬೆಳಿಗ್ಗೆ ಆಲ್ರೆಡಿ ಅದರಲ್ಲಿ ಅರ್ಧ ಬಳೆ ಇಲ್ಲ, ಎಲ್ಲಿಟ್ಟಿದ್ದಾಳೋ ಗೊತ್ತಿಲ್ಲ. ಆ್ಯಂಡ್ ನಾನು ಸ್ಯಾರಿನ ಚೇಂಜ್ ಮಾಡಿದೆ, ಬಟ್ ಬಳೆನ ಬಿಚ್ಚಕ್ಕೆ ಯಾಕೋ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಯಾಕೋ ಬಳೆ ಹಾಕ್ಕೊಂಡೇ ಇರಬೇಕು ಅಂತ ಅನ್ನಿಸ್ತು. ಸೊ ಒಂದೊಂದ್ಸಲ ಹಾಗೆ ಬಳೆ ಹಾಕ್ಕೋಬೇಕು ಅಂತ ಅನಿಸುತ್ತೆ. ದಿನಾಗ್ಲೂ ಹಾಕ್ಕೊಂಡಿರಲ್ಲ, ಈ ಥರ ಹಬ್ಬದಲ್ಲಾದ್ರೂ ಬಳೆ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು. ಟಾಟಾ ಬಾಯ್.